250ರಿಂದ 300 ದಿವಸ ನಾವು ಬೆಳೆಗಳನ್ನ ಬೆಳಿಬಹುದು. 250ರಿಂದ 300 ದಿನಗಳವರೆಗೂ ಕೂಡ ನೀವು ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ. ಇದು ಖುಷ್ಕಿ ಬೇಸಾಯದಲ್ಲಿ ನಡೆಯುತ್ತಾ ಇದೊಂದು ಚಮತ್ಕಾರ. ಹೌದು. ನಿರ್ಮಾಣದ ವೆಚ್ಚ ಹೆಂಗೆ ಸರ್ ನಮ್ಮ ರೈತರಿಗೆ ಕೈಗೆಟುಕೋ ರೀತಿಯಲ್ಲಿ ಆಗುತ್ತಾ? ಈಗ ನೋಡಿ, ಇದು 15 ಗುಂಟೆ ಇದೆ. ಒಟ್ಟಿಗೆ ರೈತನಿಗೆ 15 ಲಕ್ಷ ಖರ್ಚು ಬರುತ್ತೆ. ಒಂದು ಗುಂಟೆಗೆ 1 ಲಕ್ಷ ಖರ್ಚು. ಟೋಟಲ್ ಒಂದು 4ರಿಂದ 5 ವರ್ಷದಲ್ಲಿ ಅದು ಏನು ಇನ್ವೆಸ್ಟ್ಮೆಂಟ್ ಆಗಿರುತ್ತೋ ಅದು ಇನ್ವೆಸ್ಟ್ಮೆಂಟ್ ಅನ್ನು ರೈತ ತಗೋಬಹುದು. ಪಾಲಿ ಹೌಸ್ ಅಲ್ಲಿ ಒಂದು ಸ್ಪ್ರೇನೂ ಆಗಿಲ್ಲ. ಈಗ SC/ST ಗಾದ್ರೆ 80-90% ಸಬ್ಸಿಡಿ ಇದೆ. ತೋಟಗಾರಿಕೆನಲ್ಲಿ ಸಬ್ಸಿಡಿ ಸಿಗುತ್ತೆ. ಜನರಲ್ ಗಾದ್ರೆ 50% ಸಬ್ಸಿಡಿ ಸಿಗುತ್ತೆ. ವರ್ಷದಲ್ಲಿ 300 ದಿವಸ ನೀವು ಬೆಳೆಗಳನ್ನ ಬೆಳಿಬಹುದು. ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ರೈತರಿಗೆ ಒಂದು ಕನಸಿರುತ್ತೆ, ಪಾಲಿ ಹೌಸ್ ನಂತಹ ಅತ್ಯಾಧುನಿಕವಾಗಿ ನಾವು ಕೃಷಿ ಮಾಡಬೇಕು ಅಂತ ಹೇಳಿ. ಆದ್ರೆ ಏನ್ ಮಾಡ್ತೀರಾ, ನೀರಾವರಿ ಇದ್ರೆ ಮಾತ್ರ ಪಾಲಿ ಹೌಸ್ ಈ ಎಲ್ಲ ಕೆಲಸಗಳು ನಡೆಯುತ್ತೆ, ನಮ್ಮಂತಹ ಖುಷ್ಕಿ ಬೇಸಾಯದವರು ಇದೆಲ್ಲ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ. ನಿಮ್ಮ ಪ್ರದೇಶದಲ್ಲಿ 700 ಮಿಲಿಮೀಟರ್ ಗಿಂತ ಹೆಚ್ಚು ಮಳೆ ಆಗ್ತಾ ಇದ್ರೆ ನೀವು ಯಾವುದೇ ಕೊಳವೆ ಬಾವಿಯ ಆಸರೆ ಇಲ್ಲದೆ, ಬೋರ್ವೆಲ್ ಗಳ ಆಸರೆ ಇಲ್ಲದೆ ನೀವು ಕೂಡ ಪಾಲಿ ಹೌಸ್ ನ ನಿರ್ಮಾಣ ಮಾಡಿಕೊಂಡು ಬೆಳೆಗಳನ್ನ ಬೆಳಿಬಹುದು. ಹಾಗಾದ್ರೆ ಇದು ಹೇಗ್ ಸಾಧ್ಯ? 365 ದಿನಗಳಲ್ಲಿ 300 ದಿನಗಳವರೆಗೂ ಕೂಡ ನೀವು ಬೆಳೆಗಳನ್ನ ಪಾಲಿ ಹೌಸ್ ನಿಂದ ಬೆಳಿಬಹುದು. ಬನ್ನಿ ಹಾಗಾದ್ರೆ ವಿಜ್ಞಾನಿಗಳು ಇದನ್ನ ಯಾವ ರೀತಿಯಾಗಿ ನಿರ್ವಹಣೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾರೆ, ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸರ್ ಮೊದಲಾಗಿ ನಿಮ್ಮ ಪರಿಚಯವನ್ನ ನಮ್ಮ ಕೃಷಿಕರಿಗೆ ಮಾಡ್ಕೊಟ್ಬಿಡಿ. ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ. ನಾನು ಹಿರಿಯ ವಿಜ್ಞಾನಿಯಾಗಿ ಈ ಖುಷ್ಕಿ ಬೇಸಾಯ ಪ್ರಯೋಜನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಒಂದು ಸ್ಪೆಷಲೈಸೇಷನ್ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭಿಯಂತರು. ಈಗ ಇವತ್ತಿನ ದಿನಗಳಲ್ಲಿ ಏನಾಯ್ತು ಅಂತಂದ್ರೆ, ರೈತ ಬಾಂಧವರು ನಾವು ಬೋರ್ವೆಲ್ ಇದ್ರೆ ಮಾತ್ರ ನಾವು ಬೆಳೆ ಬೆಳಿಬಹುದು, ಬೋರ್ವೆಲ್ ಇದ್ರೆ ಮಾತ್ರ ನಾವು ನೀರಾವರಿ ಮಾಡಬಹುದು, ಬೇರೆ ಖುಷ್ಕಿ ಪ್ರದೇಶದಲ್ಲಿ ಬೋರ್ ಇಲ್ದಲೇ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಏನಾಯ್ತು ಅಂತಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಏನು ವರ್ಷದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ 700 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತೋ ಅಂತ ಪ್ರದೇಶದಲ್ಲಿ ಈ ತರ ನೀವು ಪಾಲಿ ಹೌಸ್ನ ಮಾಡಿಬಿಟ್ಟು ಪಾಲಿ ಹೌಸ್ನಿಂದ ಬೀಳ್ತಕ್ಕಂಥ ಮಳೆ ನೀರನ್ನ ನೀವು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಅದನ್ನ ನೀವು ಏನು ಹೈ ವ್ಯಾಲ್ಯೂ ಕ್ರಾಪ್ಸ್, ಈಗ ಯಾವುದು ಬೀನ್ಸ್ ಆಗಿರ್ಬೋದು, ಬ್ರಕೋಲಿ ಆಗಿರ್ಬೋದು, ಇದು ನವಲ್ಕೋಲ್ ಆಗಿರ್ಬೋದು, ಈ ತರ ಆಮೇಲೆ ಗಾರ್ಡ್ಸ್ ಆಗಿರ್ಬೋದು, ಈ ತರ ಬೆಳೆಗಳನ್ನ ನೀವು ಬೆಳಿಬಹುದು. ಆಮೇಲೆ ನೋಡಿ, ಈಗ ಒಟ್ಟಿಗೆ ಈಗ ಇದ್ರ ಟೋಟಲ್ ಏರಿಯಾ ನಮ್ದು 15 ಗುಂಟೆ ಇದೆ. 15 ಗುಂಟೆನಲ್ಲಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮಗೆ 920 ಮಿಲಿಮೀಟರ್ ಮಳೆ ಬರುತ್ತೆ. 920 ಮೀಟರ್ ಮಳೆ ನೀರಿನಲ್ಲಿ ನಾವು 15 ಲಕ್ಷ ಲೀಟರ್ಸ್ ನೀರನ್ನ ಕಲೆಕ್ಟ್ ಮಾಡಬಹುದು. ಒಂದ್ ವರ್ಷಕ್ಕೆ 15 ಲಕ್ಷ ಲೀಟರ್ ನೀರು. ಅದ್ರಲ್ಲಿ ನಾವು ಇಲ್ಲಿ ಸಂಪ್ ಮಾಡ್ಕೊಂಡಿದೀವಿ. ಈ ಸಂಪು ಈಗ 7.5 ಲಕ್ಷ ಲೀಟರ್ ಕೆಪಾಸಿಟಿ. ಯಾಕೆಂದ್ರೆ 50% ಸಂಪು. ರೈತರು ಈ ತರ ಪರ್ಮನೆಂಟ್ ಸ್ಟ್ರಕ್ಚರ್ ಆದ್ರೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಲೋ ಕಾಸ್ಟ್ ಅಲ್ಲಿ ಕೃಷಿ ಹೊಂಡ ತರ ಏನು ಮಣ್ಣು ತೆಗೆದ್ಬಿಟ್ಟು ಪೂರ ಸಂಪು. ಇದು 24 ಮೀಟರ್ ಉದ್ದ, 10 ಮೀಟರ್ ಆಗಲ್ಲ, 3 ಮೀಟರ್ ಆಳ ಇದೆ. ಟೋಟಲ್ ಇದು 7.5 ಲಕ್ಷ ಲೀಟರ್ ನೀರು. 7.5 ಲಕ್ಷ ಲೀಟರ್ ನೀರು ಹಿಡಿಬಹುದು. ಮಳೆ ಆದಾಗ ತುಂಬಿಸ್ತೀರಾ ನೀವು ಇದನ್ನ? ಮಳೆ ಆದಾಗ ನೋಡಿ, ಅಲ್ಲಿ ಗುಟ್ರಸ್ ಇದೆ, ಇದು ಕಾಣುತ್ತಲ್ಲ, ಇದು ಈ ಗುಟ್ರಸ್ ಬಿದ್ದಂತಹ ಮಳೆ ನೀರು ಇದ್ರ ಮೂಲಕ ದೊಡ್ಡ ಪೈಪ್, ಆ ಪೈಪ್ ನಿಂದ ಇಲ್ಲಿ ಮುಂದೆ ಬರುತ್ತೆ, ಅಲ್ಲಿಂದ ಬಂದು ಅಲ್ಲಿ ಆ ಕಡೆಯಿಂದ ಬರುತ್ತೆ. ಎಲ್ಲವೂ ಅದೇ ಬಂದ ನೀರನ್ನ ಅಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿಂದ ಪೈಪ್ ಮೂಲಕ ಇದಕ್ಕೆ ಕನೆಕ್ಷನ್ ಇದೆ. ಈಗ ನೋಡಿ, ಒಟ್ಟಿಗೆ 15 ಗುಂಟೆ ಇದೆ ಅಂದ್ರೆ 1500 ಸ್ಕ್ವೇರ್ ಮೀಟರ್. ಅದರಿಂದ ನಮ್ಗೆ ಪ್ರತಿ ವರ್ಷ 15 ಲಕ್ಷ ಲೀಟರ್ಸ್ ನೀರು ಬರುತ್ತೆ. ನಾವು ಮಾಡಿರೋದು ಎಷ್ಟು? 7.5 ಲಕ್ಷ ಲೀಟರ್ ಕೆಪಾಸಿಟಿ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಕ್ರಾಪ್ ಬೆಳಿತಾ ಇರ್ತೀವಿ, ರೆಗ್ಯುಲರ್ ಆಗಿ ವಾಟರ್ ಯೂಸ್ ಮಾಡ್ತಾ ಇರ್ತೀವಿ. ಮಳೆ ಬಂದಾಗ ಅದು ತುಂಬ್ತಾ ಇರುತ್ತೆ, ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ 250ರಿಂದ 300 ದಿವಸ ನಾವು ಬೆಳೆಗಳನ್ನ ಬೆಳಿಬಹುದು. 250ರಿಂದ 300 ದಿನಗಳವರೆಗೂ ಕೂಡ ನೀವು ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ. ಇದು ಖುಷ್ಕಿ ಬೇಸಾಯದಲ್ಲಿ ನಡೆಯುತ್ತಾ ಇದೊಂದು ಚಮತ್ಕಾರ. ಹೌದು. ಯಾಕಂದ್ರೆ ಬೋರ್ವೆಲ್, ಕೊಳವೆ ಬಾವಿ ಇಲ್ಲಲೇನೆ, ಕೊಳವೆ ಬಾವಿನೇ ಬೇಕಿಲ್ಲ. ಕೊಳವೆ ಬಾವಿ ಬೇಡ, ಬೋರ್ವೆಲ್ಗಳು ಕೂಡ ಬೇಡ. ನೀವು ಖುಷ್ಕಿ ಬೇಸಾಯದಲ್ಲಿ ಅದ್ಭುತವಾಗಿ ಕೃಷಿ ಮಾಡಬಹುದು. ಹೌದು. ಓಕೆ ಸರ್, ಇದು ನಿರ್ಮಾಣದ ವೆಚ್ಚ ಹೆಂಗೆ ಸರ್ ನಮ್ಮ ರೈತರಿಗೆ ಕೈಗೆಟುಕೋ ರೀತಿಯಲ್ಲಿ ಆಗುತ್ತಾ? ಈಗ ನೋಡಿ, ಇದು 15 ಗುಂಟೆ ಇದೆ. ಒಟ್ಟಿಗೆ ರೈತನಿಗೆ 15 ಲಕ್ಷ ಖರ್ಚು ಬರುತ್ತೆ. ಒಂದು ಗುಂಟೆಗೆ 1 ಲಕ್ಷ ಖರ್ಚು ಬರುತ್ತೆ. ನಿಮ್ಗೆ ಒಂದು ಇದ್ರ ಟೋಟಲ್ ಒಂದು 4ರಿಂದ 5 ವರ್ಷದಲ್ಲಿ ಅದ್ರ ಏನು ಇನ್ವೆಸ್ಟ್ಮೆಂಟ್ ಆಗಿರುತ್ತೋ ಅದು ಇನ್ವೆಸ್ಟ್ಮೆಂಟ್ ಅನ್ನು ರೈತ ತಗೋಬಹುದು. ಎಷ್ಟು? 4ರಿಂದ 5 ವರ್ಷದಲ್ಲಿ? ಹೌದು. ಆಮೇಲೆ ನೆಕ್ಸ್ಟ್ ಏನು 10 ವರ್ಷ ಇದ್ರ ಲೈಫ್ ಇರುತ್ತೆ. ಇನ್ನು ಉಳಿದಿದ್ದ ದಿನಗಳಲ್ಲಿ ಅದು ಲಾಭನೇ ಇರುತ್ತೆ.
ಓಕೆ. ಅಂತಂದ್ರೆ ನೀವ್ ಒಂದ್ಸತಿ ಇದೆಲ್ಲ ಶೆಡ್ ಅನ್ನ ನಿರ್ಮಾಣ ಮಾಡಿದ್ರೆ ಒಂದ್ 10 ವರ್ಷ ಬಾಳಿಕೆ ಬರುತ್ತೆ. ಹೌದು 3-4 ವರ್ಷದಲ್ಲಿ ಲಾಭ ತಕೊಂಡ್ ಬಿಡ್ತೀರಾ. ಹೌದು. ಓಕೆ, ಮುಂದೆ ಏನೇ ಬಂದ್ರು ಕೂಡ ಅದು ನಿಮ್ಗೆ ಏನಂತಾರೆ ಅದಕ್ಕ ಅದೆಲ್ಲ ಉಳಿತಾಯನೇ, ಬೋನಸ್. ಬೋನಸ್. ಓಕೆ ಸರ್. ಓಕೆ, ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಎಷ್ಟಾಗ್ಬೋದು ಸರ್ ಆರಂಭದಲ್ಲಿ ಇನ್ವೆಸ್ಟ್ಮೆಂಟ್? ಅದೇ ಹೇಳಿದ್ನಲ್ಲ, ಒಂದು ಗುಂಟೆಗೆ 1 ಲಕ್ಷ. 1 ಗುಂಟೆಗೆ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ಇವರು ನೀವು ಎಷ್ಟು ಗುಂಟೆ ಸರ್ ಇದು? 15 ಗುಂಟೆ. 15 ಗುಂಟೆ 15 ಲಕ್ಷ ಇವರು ಇದನ್ನ ಖರ್ಚು ಮಾಡಿದ್ದಾರೆ. ಈಗ ನೋಡಿ, ನಮ್ಮ ಸಂಪಿಗೆ ಇದು ಸಂಪಿಗೆ 40 ಲಕ್ಷ ಆಯ್ತು. ರೈತರು 40 ಲಕ್ಷ ಮಾಡೋ ಅವಶ್ಯಕತೆ ಇಲ್ಲ. ನಮ್ದೇನಿದೆ, ಇದು ಇನ್ಸ್ಟಿಟ್ಯೂಟ್, ರೈತರೆಲ್ಲ ಬಂದು ನೋಡ್ತಾ ಇರ್ತಾರೆ, ಎಲ್ಲ ಬೇರೆ ಎಲ್ಲ ಆಫೀಸರ್ಸ್ ಎಲ್ಲ ಬಂದು ನೋಡ್ತಾ ಇರ್ತಾರೆ. ಅದಕ್ಕಾಗಿ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದೀವಿ ಇಲ್ಲಿ. ರೈತರು ಈ ತರ ಮಾಡೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಮಣ್ಣು ತೆಗೆದ್ಬಿಟ್ಟು HDP ಶೀಟ್ ಹಾಕ್ಬಿಡೋದು. HDP ಶೀಟ್ ಹಾಕಿ ಅದಕ್ಕೆ ನೀರ್ ಬಿಡ್ಕೊಂಬೋದು. ಏನು ಬಹಳ ಸಿಂಪಲ್ ಆಗುತ್ತೆ. HDP ಶೀಟ್ ಅಂದ್ರೆ ಹೈ ಡೆನ್ಸಿಟಿ ಪಾಲಿಇಥಿಲೀನ್ ಶೀಟ್. ಅದು ನೋಡಿ 300 ಮೈಕ್ರೋನ್ ಇಂದ ಹಿಡಿದು 700 ಮೈಕ್ರೋನ್ ವರೆಗೂ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆ ಮೈಕ್ರೋನ್ ಶೀಟ್ ನ ಈಗ ಮಣ್ಣು ತೆಗೆದ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಈಗ ನಾವೊಂದು 250 ಕ್ಯೂಬಿಕ್ ಮೀಟರ್ ಕೆಪಾಸಿಟಿ ಕೃಷಿ ಹೊಂಡ ಬೇಕಂತ ಹೇಳಿ, ಈಗ 12 ಮೀಟರ್ ಉದ್ದ, 12 ಮೀಟರ್ ಆಗಲ್ಲ, 3 ಮೀಟರ್ ಆಳ, ಸ್ಲೋಪು 1:1 ಸ್ಲೋಪು ಮಣ್ಣು ತೆಗೆದ್ಬಿಟ್ಟು ಅದರಲ್ಲಿ ಶೀಟ್ ತಳಭಾಗಕ್ಕೂ ಮತ್ತು 4 ಗೋಡೆಗಳಿಗೂ ಶೀಟ್ ಹಾಕಿ, ಈ ನೀರ್ನ ಏನು ಮೇಲಿಂದ ಬರ್ತಕ್ಕಂಥ ನೀರ್ನ ಆ ಪೈಪ್ ನ ಕನೆಕ್ಟ್ ಮಾಡಿದ್ರೆ ಅಲ್ಲಿ ನೀರು ಶೇಖರಣೆ ಆಗುತ್ತೆ. ಆಮೇಲೆ ಏನು ಅದ್ರ ಮೇಲೆ ಶೇಡ್ ನೆಟ್ ಹಾಕ್ಬಿಟ್ರೆ ನೀರು ಎವಾಪರೇಷನ್ ಆಗಲ್ಲ. ಆಮೇಲೆ ನೀರು ಪರ್ಕುಲೇಟ್ ಆಗ, ಯಾಕಂದ್ರೆ HDP ಶೀಟ್ ಶೇಡ್ ನೆಟ್ ಹಾಕಿ ಎವಾಪರೇಷನ್ ಆಗಲ್ಲ, ಪರ್ಕುಲೇಷನ್ ಆಗಲ್ಲ, ಯಾಕಂದ್ರೆ HDP ಶೀಟ್. ಆ ನೀರು ನಾವೇನ್ ಸ್ಟೋರೇಜ್ ಇದ್ರಂಗೆ ಹೆಂಗೆ ಸ್ಟೋರೇಜ್ ಮಾಡಿದಂಗೆ ಹಂಗೆ ಇರುತ್ತೆ ನೀರು, ಅದೇ ತರ ಹಿಂಗದಂಗೆ ಅಲ್ಲಿ ಇರುತ್ತೆ. ಜಾಗ ಬೇರೆ ಕನ್ಸ್ಯೂಮ್ ಮಾಡುತ್ತೇನೋ ಅಲ್ವಾ? ಜಾಗ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ನೀವು ಬೇಕಾದ್ರೆ ಅದ್ರ ಮೇಲೆ ಬೇರೆ ನೀವು ಬೇರೆ ಏನಾದ್ರೂ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬಿಟ್ಟು ಈ ಕೋಳಿ ಸಾಕಾಣಿಕೆ ಆ ತರದ್ದು ಮಾಡಬಹುದು. ಅದ್ರೊಳಗಡೆ ಬೇಕಾದ್ರೆ ಫಿಶ್ ರೇರಿಂಗ್ ಮಾಡಬಹುದು. ಅಂದ್ರೆ ನೀರಲ್ಲಿ ಫಿಶ್ ಇರ್ತವೆ, ಮೇಲ್ಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬಿಟ್ಟು ಅದ್ರದ್ದು ಬಿದ್ದಂತಹ ಪಿಕ್ಕೆ ಏನಿರುತ್ತಲ್ಲ ಅದನ್ನ ಅವು ತಿಂದು ಅವು ಬೆಳಿತವೆ ಚೆನ್ನಾಗೆ. ಅಂದ್ರೆ ಮೀನಲ್ಲೂ ಬಂದಂಗ ಆಗುತ್ತೆ ಆದಾಯ, ಕೋಳಿನಲ್ಲೂ ಬಂದಂಗ ಆಗುತ್ತೆ. ಮೇಲೆ ಕೋಳಿ, ನೀರಿನ ಒಳಗಡೆ ಮೀನು, ಆ ನೀರಿನಿಂದ ಮೀನ್ ಇರೋ ಕಾರಣಕ್ಕಾಗಿ ಮತ್ತೆ ಅದು ನ್ಯೂಟ್ರಿಯೆಂಟ್ ರಿಲೀಸ್ ಮಾಡ್ತಾ ಇರುತ್ತೆ ಮೀನು ಅಲ್ವಾ? ಹೌದು. ಸೊ ಆ ನೀರಿನಿಂದ ಬೆಳೆ ಈ ರೀತಿಯಾಗಿ ನೋಡಿ, ಒಂದೇ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ 4-5 ರೀತಿಯಾಗಿ ನೀವು ಆದಾಯವನ್ನ ಕೃಷಿಯಲ್ಲಿ ನೋಡಬಹುದು. ಓಕೆ ಸರ್. ಈ ರೈತರು ಈ ಬೆಳೆಗಳನ್ನ ಒಂಥರ ಸ್ಟ್ರಿಪ್ ತರ, ಈಗ ಒಂದು ಸ್ಟ್ರಿಪ್ ಈಗ ಬ್ರಕೋಲಿ, ಇನ್ನೊಂದು ಸ್ಟ್ರಿಪ್ ಬೇರೆ ಕ್ಯಾಪ್ಸಿಕಮ್ಮು, ಇನ್ನೊಂದು ಸ್ಟ್ರಿಪ್ ಪೋಲ್ ಬೀನು, ಬ್ರಿಂಜಾಲು, ಈ ತರ ಒಂದು ಸ್ಟ್ರಿಪ್ ಬೈ ಸ್ಟ್ರಿಪ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾದ್ರಿಗೂ ಏನಾದ್ರೂ ಒಂದು ಫೇಲ್ಯೂರ್ ಆದ್ರೂ ಇನ್ನೊಂದು ಸ್ಟ್ರಿಪ್ ಅಲ್ಲಿ ಏನೋ ಒಂದು ಆದಾಯ ಬರುತ್ತೆ. ಈ ತರ ಮಾಡ್ಕೊಳ್ಳೋದು ಒಳ್ಳೇದು ರೈತರು. ಎಷ್ಟು ಬೆಳೆಗಳನ್ನ ಬೆಳೆದಿದ್ರೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ. ಈಗ ನೋಡಿ, ಇದು ಬ್ರಿಂಜಾಲು, ಬದನೆ ಬೆಳೆದಿದ್ದಾರೆ. ಇಲ್ಲಿ ಆರಂಭದಲ್ಲಿ ಇಲ್ಲಿ ಚಪ್ರ ಹಾಕಿಕೊಂಡು ಹೀರೆಕಾಯಿ ಬೆಳೆದಿವಿ. ಇದು ಬದನೆ. ಇದು ನೋಡಿ, ಒಟ್ಟಿಗೆಲ್ಲ ಒಂದು 8 ಸಾಲಿದೆ. 8 ಸಾಲು ಬದನೆ ಹಾಕಿದ್ವಿ. ಇದು ನೋಡಿ, ದೊಡ್ಡ ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ. ಈಗ ಕ್ಯಾಪ್ಸಿಕಮ್ ಇದೆ. ಇದು ಪೋಲ್ ಬೀನ್ಸ್. ಇದು ಬ್ರಕೋಲಿ. ಕಮರ್ಷಿಯಲ್ ಕ್ರಾಪ್. 250 ರೂಪಾಯಿ ಕೆಜಿ ಇದು. ನೋಡಿ, ಬ್ರಕೋಲಿ ಅಂತಂದ್ರೆ ಇದೊಂದು ಕಮರ್ಷಿಯಲ್ ಕ್ರಾಪ್. ಆಮೇಲೆ ಇವಾಗ ಹೆಚ್ಚಾಗಿ ಬೇಡಿಕೆನೂ ಕೂಡ ಇದೆ ಮಾರ್ಕೆಟ್ ನಲ್ಲಿ. 250 ರೂಪಾಯಿ ಕೆಜಿ ಇದು. 250 ರೂಪಾಯಿಂದ 300 ರೂಪಾಯಿವರೆಗೂ ಕೂಡ ಕೆಜಿ ವರೆಗೂ ಮಾರಾಟ ಆಗುತ್ತೆ ಇದು. ಮತ್ತೆ ಇದನ್ನ ನಾವು ನೋಡಿ, ಇವರು ಈ ರೀತಿಯಾಗಿ ಪಾಲಿ ಹೌಸ್ ನಲ್ಲಿ ಬೆಳೀತಾ ಇರೋದು ವಿಶೇಷ. ಅದ್ರಲ್ಲೂ ಇವರು ಅಂತಂದ್ರೆ ಕುಷ್ಕಿ ಬೇಸಾಯದಲ್ಲಿ ನಡೆಸಬಹುದು ಅನ್ನೋದನ್ನು ಕೂಡ ಇವರು ಹೇಳ್ಕೊಡ್ತಾ ಇದಾರೆ ಈ ಮೂಲಕ. ನೋಡಿ, ಇದೊಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮುಂದೆ ಇದು ಫ್ರೆಂಚ್ ಬೀನು. ಇಷ್ಟಕ್ಕೆ ಒಂದು 4 ಬೆಡ್ ಅಲ್ಲಿ ಫ್ರೆಂಚ್ ಬೀನ್ ಹಾಕಿದೀವಿ. ಅಲ್ಲಿ ಏನ್ ಹಾಕಿದ್ರಿ ಸರ್? ಇದು ಕ್ಯಾಬೇಜ್ ಇದೆ ನೋಡಿ. ಕ್ಯಾಬೇಜ್ ಹೊರಗಡೆ ಹಾಕ್ದಾಗ ಸಿಕ್ಕಾಬಟ್ಟೆ ಸ್ಪ್ರೇ ಮಾಡ್ತಾ ಇರ್ತಾರೆ. ಬಟ್ ನಾವ್ ಇಲ್ಲಿ ಒಂದು ಸ್ಪ್ರೇನು ಮಾಡಿಲ್ಲ. ಪಾಲಿ ಹೌಸ್ ಅಲ್ಲಿ ಒಂದು ಸ್ಪ್ರೇನು ಆಗಿಲ್ಲ ಈ ಕ್ಯಾಬೇಜಿಗೆ ಮಾತ್ರ. ಅದೇ ಹೊರಗಡೆ ಮಾಡಿದ್ರೆ ಈಗ ಇದು 2 ತಿಂಗಳು ಆಗ್ತಾ ಬಂತು. ಒಂದೂವರೆ ತಿಂಗಳು ಆಯ್ತು ಇದು. 1.5 ತಿಂಗಳವರೆಗೂ ಇಲ್ಲಿವರೆಗೂ ಒಂದು ಸ್ಪ್ರೇನು ಕೂಡ ಮಾಡಿಲ್ಲ ಅಂತೆ. ಮತ್ತೆ ನೋಡಿ, ಎಷ್ಟು ಶುದ್ಧವಾಗಿದೆ ಆ ಎಲೆಗಳೆಲ್ಲವೂ ಕೂಡ. ಓಕೆ ಸರ್. ಇದು ಹೂಕೋಸು. ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಸರ್. ಹೌದು. ಇದು ನವಲ್ ಕೋಲು.
ಒಂದೇ ಒಂದು ಬೆಡ್ಡಲ್ಲಿ ಹಾಕಿದ್ವಿ. ಇದು ಲೇಡೀಸ್ ಫಿಂಗರು. ಬೆಂಡೆಕಾಯಿ, ಹಾ ಹೌದು. ಇದು ಪೀಸು. ಬಟಾಣಿ, ಮೂಲಂಗಿ. ಮುಲ್ಲಂಗಿ. ಹ್ಮ್. ಓಕೆ. ಇದು ಮೀಟ್ ಅಲಸಂದೆ ಅಂತ ಕರಿತೀವಿ ಇದನ್ನ. ಉದ್ದ ಅಲಸಂದೆ. ಓಕೆ. ಇದು ಜಾಸ್ತಿ ಉದ್ದ ಇರುತ್ತೆ. ಓಕೆ. ನೋಡಿ ಇದು. ಸೌತೆಕಾಯಿ. ಓಕೆ. ಮೀಟ್ ಅಲಸಂದೆ. ಇದು ನೋಡಿ ಸೌತೆ. ಇದು ಸೌತೆಗೂ ಅಷ್ಟೇ ನಾವು ಒಂದು ಸ್ಪ್ರೇನೂ ಮಾಡಿಲ್ಲ. ಹಾಗೆ ಹಾಗೆ ಬೆಳೀತದೆ. ಎಷ್ಟು ತಿಂಗಳಾಯ್ತು ಸರ್ ಇದು? ಇದು ಸೇಮ್ ಎಲ್ಲವೂ 45 ದಿವಸ ಆಗಿದ್ದಾರೆ. 45 ದಿವಸ ಆಗಿದೆ. ಓಕೆ. ಒಳ್ಳೆ ಬೆಳೆ ಸರ್. ಬಟ್ ಏನಂತಂದ್ರೆ ನಾನು ಇಲ್ಲಿ ನೋಡಿರೋ ಹಾಗೆ ಈಗ ಒಂದಿಷ್ಟು ಜಾಗ ಇತ್ತು ಅಂತ ಅನ್ಕೊಳ್ಳಿ, ಆ ಪೂರ ಜಾಗದಲ್ಲಿ ಒಂದೇ ಬೆಳೆಗಳನ್ನ ಬೆಳೆದಿರ್ತಾರೆ. ನೀವು ಹಲವು ರೀತಿಯಾದಂತ ಬೆಳೆಗಳನ್ನ ಬೆಳೆದಿದ್ದೀರಿ. ಹೌದು, ನೀವು ಪ್ರೆಸೆಂಟೇಶನ್ ಗೆ ಇಟ್ಟಿದ್ದೀರಿ. ಆದ್ರೆ ನಮ್ ರೈತರು ಕೂಡ ಹೀಗೆ ಬೆಳ್ಕೊಳ್ಳೋದು ಉತ್ತಮನ ಹೇಗೆ? ಹೌದು, ಯಾಕಂದ್ರೆ ಈ ತರ ಬೆಳ್ಕೊಂಡ್ರೆ ಅಂತಂದ್ರೆ ರೈತರಿಗೆ ಬರೀ ಒಂದೇ, ಈಗ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾ ಇದಾರೆ ಅಂತ ಹೇಳಿ ಯಾವ್ದೋ ಒಂದು ಕೊಟ್ರೆ ಅವ್ರಿಗೆ ಆಗೋದಿಲ್ಲ. ಎಲ್ಲಾ ತರದ್ದು ಕೊಟ್ಟಾಗ ಅವ್ರಿಗೆ ಒಂದು ಇದು ಕಾನ್ಫಿಡೆನ್ಸ್ ಬರುತ್ತೆ, ಅವ್ರಿಗೆ ರೆಗ್ಯುಲರ್ ತಾಣ್ತಾ ಇರ್ತಾರೆ. ಬರೀ ಒಂದೇ ತಿನ್ಕೊಂಡ್ರೆ ಆಗಲ್ಲ. ನಾವು ಈಗ ಬರೀ ಫುಲ್ ಏನು ಕ್ಯಾಪ್ಸಿಕಮ್ ಹಾಕಿದ್ರೆ ಬರೀ ಕ್ಯಾಪ್ಸಿಕಮ್ ಬರುತ್ತೆ. ಕ್ಯಾಪ್ಸಿಕಮ್ ಒಂದ್ ದಿವಸ 2 ದಿವಸ ತಾಣ್ತಾರೆ ಅಷ್ಟೇ. ಆಮೇಲೆ ಎಲ್ಲಾದು ಇತ್ತು ಅಂತಂದ್ರೆ ಅದ್ ಬೇಕಾದ್ರೆ ತಂತಾನೆ, ಇದ್ ಬೇಕಾದ್ರೆ ತಂತಾನೆ. ಹಾಗಾಗಿ ಎಲ್ಲದಕ್ಕೂ ಅವ್ನಿಗೆ ಒಳ್ಳೆ ವ್ಯಾಲ್ಯೂಸ್, ಒಳ್ಳೆ ರೇಟ್. ಒಟ್ಟಿಗೆ ಏನಂದ್ರೆ ವಿತೌಟ್ ಬೋರ್ವೆಲ್ ನಾವು ಬೆಳೆಗಳನ್ನ ಬೆಳಿಬಹುದು. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಸಣ್ಣ ಮತ್ತು ಮಧ್ಯಮ ರೈತರು ಮತ್ತೆ ಶ್ರೀಮಂತ ರೈತರು ಅಂತ ಇರ್ತಾರೆ. ಶ್ರೀಮಂತ ರೈತರೆಲ್ಲ ಮಾಡ್ಕೊಂಡ್ ಬಿಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ. ಈಗ ಸಣ್ಣ ರೈತರು ಮಾಡುವಂತ ಸಮಯದಲ್ಲಿ ಈಗ ಸರ್ಕಾರದಿಂದ ಏನಾದ್ರು ಸಹಾಯಧನ ಸಿಗುತ್ತಾ ಈ ಪಾಲಿ ಹೌಸ್ ಮಾಡ್ಕೊಳ್ಳಿಕ್ಕೆ? ಹೌದು, ಈಗ ನೋಡಿ, ಈಗ SC ST ಗಾದ್ರೆ 80-90% ಸಬ್ಸಿಡಿ ಇದೆ. ತೋಟಗಾರಿಕೆನಲ್ಲಿ ಸಬ್ಸಿಡಿ ಸಿಗುತ್ತೆ. ಜನರಲ್ ಗಾದ್ರೆ 50% ಸಬ್ಸಿಡಿ ಸಿಗುತ್ತೆ. ಅದನ್ನ ಉಪಯೋಗಿಸಬಹುದು. ಅಂದ್ರೆ ರೈತರು ಅಲ್ಲ, ಇರಿಗೇಷನ್ ವಿತೌಟ್ ಬೋರ್ವೆಲ್ ಅಂತಂದ್ರೆ ಕೊಳವೆ ಬಾವಿ ಇಲ್ಲದೇನೆ ನೀರಾವರಿ ಮಾಡಬಹುದು. ಈಗ ಇನ್ನೊಂದು ಏನಂತಂದ್ರೆ, ಎಲ್ಲಂದ್ರಲ್ಲಿ ಬೋರ್ಗಳನ್ನ ಕೊರೆಯೋ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ, ಆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಸೊ ಈಗ ಬಿದ್ದಂತಹ ನೀರನ್ನ ಈ ರೀತಿ ಉಪಯೋಗ ಮಾಡ್ಕೊಂಡ್ರೆ ಆ ಕೊರೆಯೋ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನ ನೀವು ಅಲ್ಲಿ ಹಾಕೋದನ್ನ ಇಲ್ಲಿ ಹಾಕಿ ಅಂತ ಹೇಳ್ತೀರಾ? ಹೌದು. ಈಗ ನೋಡಿ, ಎಲ್ಲರೂ ಈಗ ಒಂದ್ ಎಕರೆ ಇತ್ತು ಅಂತಂದ್ರೆ ಅದರಲ್ಲಿ ಒಂದು 5-6 ಬೋರ್ವೆಲ್ ಕೊರೆಸಿರ್ತಾರೆ. ಅದಕ್ಕೆ ಎಷ್ಟೋ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಅದ್ರ ಬದಲಿಗೆ ಈ ತರ ಮಾಡ್ಕೊಂಡು ಅದನ್ನ ನೀರ್ನ ಸೇವ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಅದನ್ನ ಈ ತರ ಉಪಯೋಗಿಸಿದ್ರೆ ಆದ್ರೆ ಒಂದು ವರ್ಷದಲ್ಲಿ ಒಂದು 300 ದಿವಸ ಬೆಳೆಗಳನ್ನ ಬೆಳಿಬಹುದು. ಉತ್ತಮವಾದ ಒಂದು ಇಳುವರಿ ವರ್ಷ ಪೂರ್ತಿ ಬೆಳೆಗಳನ್ನ ಬೆಳ್ಕೋಬಹುದು. ಅಂದ್ರೆ ಒಂದು 300 ದಿವಸವರೆಗೂ, ಇನ್ನೊಂದು 65 ದಿವಸ ಗ್ಯಾಪ್ ಇರುತ್ತೆ. ಸರ್, ನೀವು ಈ ರೀತಿ ವಾಟರ್ ಕನ್ಸರ್ವ್ ಮಾಡಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಅದು ಪಾಲಿ ಹೌಸ್ ನಲ್ಲಿ. ಈ ರೀತಿ ನಮ್ಮ ವಾತಾವರಣಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗ್ಬೋದು ಸರ್? ನೋಡಿ, ಈ ತರ ನಾವು ಏನು ಕೊಳವೆ ಬಾವಿ ಮಾಡ್ದಲೇನೆ, ಕೊಳವೆ ಬಾವಿ ಕೊರೆಸ್ತಲೇನೆ ನಾವ್ ಈ ತರ ಮಾಡ್ಕೊಂಡಿದ್ದೆ ಆದ್ರೆ ಈ ಅಂತರ್ಜಲದ ಮೇಲೆ ನಾವು ಡಿಪೆಂಡ್ ಆಗೋದ್ನ, ಅವಲಂಬನೆ ಆಗೋದ್ನ ನಾವು ತಪ್ಪಿಸಬಹುದು. ಅದನ್ನ ತಪ್ಪಿಸೋದ್ರಿಂದ ಏನಂತಂದ್ರೆ ಅಂತರ್ಜಲ ಕುಸಿಯುವುದು ತಪ್ಪುತ್ತೆ. ಈಗ ನಾವೇನು ಬಿದ್ದಂತಹ ಮಳೆ ನೀರನ್ನ ಏನು ಪಾಲಿ ಹೌಸ್ ಮೇಲೆ ಬೀಳುತ್ತೋ ಅದನ್ನ ಶೇಖರಣೆ ಮಾಡ್ಕೊಂಡು ಅದನ್ನೇ ನೀರು ಉಪಯೋಗಿಸ್ತಿರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಅಂತರ್ಜಲದ ಮೇಲೆ ನಾವು ಡಿಪೆಂಡ್ ಆಗಿರೋದಿಲ್ಲ. ಇವಾಗ ನಿಮ್ಗೆ ಗೊತ್ತು, ಬೆಂಗಳೂರಿನಲ್ಲಿ ಈ ಬೇಸಿಗೆ ಬಂತು ಅಂತಂದ್ರೆ ಕುಡಿಯಕ್ಕೂ ಕೂಡ ನೀರು ಸಿಗೋದಿಲ್ಲ. ನೀನು ಬೆಳೆ ಬೆಳೆಯೋದು ಎಲ್ಲಿ ಹೋಯ್ತು ಅಲ್ವಾ? ಸೊ ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅಂತ ಹೇಳ್ತೀರಾ? ಹೌದು. ಅಂದ್ರೆ ಇತ್ತೀಚೆಗೆ ಅಂತರ್ಜಲ ಮಟ್ಟವೂ ಕೂಡ ಕುಸಿತ ಆಗ್ತಾ ಇದೆಯಲ್ಲ? ಹೌದು. ಓಕೆ. ಅಂದ್ರೆ ಈ ತರ ಮಾಡ್ಕೊಂಬಂದ್ರೆ ಇವನ್ ಏನು ಸಿಟಿಗಳಲ್ಲೂ ಏನು ಸ್ವಲ್ಪ ಪ್ಲೇಸ್ ಇರ್ತಕ್ಕಂಥವ್ರು ಈ ತರ ನೀವು ಶೀಟ್ ಹಾಕೊಂಡು, ಈಗ ನೋಡಿ ಅಂತರ್ಜಲನ ಕುಸಿತ ಆಗ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೊಳವೆ ಬಾವಿಗಳನ್ನ ಜಾಸ್ತಿ ಆಗಿ ಅದರಿಂದ ಏನು ರೈತನಿಗೆ ನಷ್ಟ ಆಗ್ತಾ ಇದೆಯಾ, ಹೆಚ್ಚು ಕೊಳವೆ ಬಾವಿಗಳನ್ನು ತರಿಸೋದ್ರಿಂದ ಈಗೇನೇನು ಒಂದು ಕೊಳವೆ ಬಾವಿ ಒಂದು 500 ಅಡಿ 700 ಅಡಿ 1200 ಅಡಿ ಹಿಂಗೆಲ್ಲ ಕೊರಿಸ್ತಾರೆ. ಏನಿಲ್ಲ ಅಂದ್ರೆ 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ. ಅದು ಆ ತರ ಖರ್ಚು ಮಾಡೋ ಬದಲು ಈ ತರ ಪಾಲಿ ಹೌಸ್ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡೋದು ಒಳ್ಳೇದು. ಅವಾಗ ಅಂತರ್ಜಲ ಅದ ಮೇಲೆ ಅವಲಂಬನೆ ಆಗೋದಿಲ್ಲ, ಅಂತರ್ಜಲ ಕುಸಿತ ಆಗೋದಿಲ್ಲ ಅವಾಗ ಆ ಪ್ರದೇಶದಲ್ಲಿ. ಹಾಗಾಗಿ ಈ ಮಳೆ ನೀರನ್ನ ರಕ್ಷಣೆ ಮಾಡ್ಕೊಂಡು ಉಪಯೋಗಿಸ್ತಕ್ಕಂಥದ್ದು ಬಹಳ ಅನುಕೂಲ ರೈತರಿಗೆ. ಅಂದ್ರೆ ಈಗ ಡ್ರಿಪ್ ಎಲ್ಲ ಯೂಸ್ ಮಾಡಿರೋದಲ್ವಾ ಸರ್? ಹೌದು. ಓಕೆ, ಡ್ರಿಪ್ ಮೂಲಕ ನೀರುಗಳನ್ನ ಕೊಡ್ತಾ ಇದ್ರಿ. ಇನ್ನೊಂದು, ಈಗ ಒಂದು ಬೆಳೆಗೆ ಏನಾದ್ರು ರೋಗ ಬಂತು ಅಂತಂದ್ರೆ ಇನ್ನೊಂದು ಬೆಳೆಗೂ ಕೂಡ ಬೇಗ ಹರಡುತ್ತಲ್ಲ, ಈ ಪಾಲಿ ಹೌಸ್ ನಲ್ಲಿ ಆ ರೀತಿ ಇರುತ್ತಾ ಸರ್? ಅಂದ್ರೆ ಈ ಟ್ರಿಪ್ಸ್ ಅಂತ ಇರುತ್ತೆ, ಆ ಟ್ರಿಪ್ಸ್ ಮಾತ್ರ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಟೈಮ್, ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ಕೋಬೇಕು. ಸರ್, ಈ ಬೆಳೆಗಳಿಗೆ ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡ್ತಾ ಇದ್ದೀರಿ ನೀವು? ನಾವು ಮಾಯಿಶ್ಚರ್ ಕಡಿಮೆ ಆದಂಗ 3 ದಿವಸಕ್ಕೊಂದ್ಸರಿ 4 ದಿವಸಕ್ಕೊಂದ್ಸರಿ ಕೊಡ್ತೀವಿ. ತೇವಾಂಶ ನೋಡ್ಕೊಂಡು, ತೇವಾಂಶ ಕಡಿಮೆ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ನಾವು ಕೊಡ್ತೀವಿ. ಹೆಂಗೆ ಸರ್, ಯಾವ ರೀತಿ ನೋಡ್ಕೊಂತೀರಾ ತೇವಾಂಶ ಕಡಿಮೆ? ಅಲ್ಲಿ ನಮ್ದು ಮಾಯಿಶ್ಚರ್ ಇಂಡಿಕೇಟರ್ ಅಂತ ಒಂದು ಸೆನ್ಸರ್ ಇದೆ,
ಈ ಮಾಯಿಶ್ಚರ್ ಸೆನ್ಸರ್ ಇದೆಯಲ್ಲ, ಇದು ನೋಡಿ ಹಿಂಗ್ ಇಟ್ಕೊಂಡಿದ್ರೆ ಅದು ಏನು ಗ್ರೀನ್ ಬಂದಿದೆಯಲ್ಲ ಅಂದ್ರೆ ಈಗ ಮಾಯಿಶ್ಚರ್ ಫೀಲ್ಡ್ ಕೆಪಾಸಿಟಿ ಕರೆಕ್ಟ್ ಆಗೈತೆ ಅಂತ. ಈಗ ಮಾಯಿಶ್ಚರ್ ಇದೆ. ಈಗ ನೆಕ್ಸ್ಟ್ ಅದೇನಾದ್ರೂ ಇನ್ನೂ ಕಮ್ಮಿ ಆಗಿ ಎಲ್ಲೋಗ್ ಬಂತು ಅಂತಂದ್ರೆ ಈಗ ನೀರು ಕೊಡಬೇಕು ಅಂತ. ಯಾಕಂದ್ರೆ ರೆಡ್ ಬಂತು ಅಂತಂದ್ರೆ ಫುಲ್ ಡ್ರೈ ಆಗ್ತಾ ಇದೆ, ಇಮಿಡಿಯೇಟ್ ಕೊಡಿ, ಇಲ್ಲ ಅಂತಂದ್ರೆ ಕ್ರಾಪ್ಗೆ ಡ್ಯಾಮೇಜ್ ಆಗುತ್ತೆ ಅಂತ. ಅದಕ್ಕಾಗಿ ಅದು ಗ್ರೀನ್ ಇದ್ದಾಗ ಅಂದ್ರೆ ಹಸಿರು ಇದ್ದಾಗಲೇ ನಾವು, ಹಸಿರಿದ್ದು ಅಂತಂದ್ರೆ ಓಕೆ, ನೆಕ್ಸ್ಟ್ ಹಳದಿ ಕಲರ್ ಬಂತು ಅಂತಂದಾಗ ತಕ್ಷಣ ಇಮಿಡಿಯೇಟ್ ಆಗಿ ಮಾಯಿಶ್ಚರ್ ಕೊಡ್ಬೇಕು. ರೈತ ಬಾಂಧವರಿಗೆ ನಾನು ಹೇಳೋದೇನಂದ್ರೆ, ಎಲ್ಲೆಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, 700 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ನೀವು ಕೊಳವೆ ಬಾವಿಗಳನ್ನ ಕೊರೆಸಿ ಅಂತರ್ಜಲ ಕಡಿಮೆ ಮಾಡೋ ಬದಲಿಗೆ ಈ ಥರ ನೀವೇನು ಪಾಲಿ ಹೌಸ್ ಮಾಡ್ಕೊಂಡು ಆ ಬಿದ್ದಂತಹ ಮಳೆ ನೀರನ್ನ ವೇಸ್ಟ್ ಆಗ್ದಂಗೆ ಒಂದು ಶೇಖರಣಾ ತೊಟ್ಟಿಯಲ್ಲಿ ಶೇಖರಣೆ ಮಾಡ್ಕೊಂಡು, ಇಲ್ಲಂದ್ರೆ ಅದ್ರೊಳಗಡೆನೆ ಕೃಷಿ ಹೊಂಡ ಮಾಡ್ಕೊಂಡು ಅದನ್ನು ಲೋ ಕಾಸ್ಟಲ್ಲಿ ಮಾಡ್ಕೊಂಡು ಅದನ್ನು ಉಪಯೋಗಿಸಿದ್ದೆ ಆದರೆ ನೀವು ವರ್ಷದಲ್ಲಿ 300 ದಿವಸ ನೀವು ಬೆಳೆಗಳನ್ನ ಬೆಳಿಬಹುದು. ಸರ್ ಧನ್ಯವಾದ ಸರ್. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ನಿಮ್ಗೆ ಗೊತ್ತು, ದಿನೇ ತಾಂಡವಾಡಕ್ ಶುರು ಆಗುತ್ತೆ. ಇಷ್ಟ ದಿನ ಏನೋ ಮಳೆ ಇತ್ತು, ಈಗ ಮುಂದೆ ಬೇಸಿಗೆ ಕಾಲ ಬಂದಾಗ ಅದರದ್ದು ವ್ಯತಿರಿಕ್ತ ಪರಿಣಾಮ ಗೊತ್ತಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೇಕಾಗಿತ್ತು. ಅತ್ಯಾಧುನಿಕ ಕೃಷಿಯ ಜೊತೆಗೆ ನಾವ್ ಯಾವ ರೀತಿಯಾಗಿ ಮಳೆ ನೀರನ್ನ, ನಮ್ಮ ಮೂಲ ಸಂಪನ್ಮೂಲಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡು ಕೃಷಿ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಿರಿ. ಸೊ ಯಶಸ್ಸನ್ನು ಕೂಡ ಕಂಡಿದಿರಿ. ಧನ್ಯವಾದ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ತುಂಬಾ ನೀರಿದೆ, ನೀರಾವರಿ ಇರುವಂತಹ ರೈತರು, ತುಂಬಾ ಬೋರ್ಗಳು ಇರುವಂತಹ ರೈತರು ಮಾತ್ರ ಪಾಲಿ ಹೌಸ್ ನ ಮಾಡ್ಬೇಕು ಅನ್ನೋದೇನಿದೆಯಲ್ಲ, ಆ ಮಿತ್ ನಿಂದ ಹೊರಗೆ ಬರ್ಲಿಕ್ಕೆ ಇದೊಂದೊಳ್ಳೆ ಅವಕಾಶ. ಇಲ್ಲಿರುವಂತಹ ವಿಜ್ಞಾನಿಗಳು ನೋಡಿ, ಇರುವಂತಹ ನೀರು, ಅದರಲ್ಲೂ ಮಳೆ ಬಿದ್ದಾಗ ಸಿಗುವಂತಹ ಆ ನೀರನ್ನ ಕನ್ಸರ್ವ್ ಮಾಡಿ ಈ ರೀತಿಯಾಗಿ ಪಾಲಿ ಹೌಸ್ ನಲ್ಲಿ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಅಂತಂದ್ರೆ ಇದೊಂದು ರೀತಿ ಚಮತ್ಕಾರ. ಸೊ ಇದನ್ನ ನೀವು ಕೂಡ ನಿಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಎಲ್ಲವನ್ನು ಕೂಡ ಈಗ ವಿಜ್ಞಾನಿಗಳು ಈ ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿನ ಬೇಕಿದ್ರೆ ನಿಮಗೆ JKVK ಬಂದು ನೀವು ವಿಜ್ಞಾನಿಗಳನ್ನ ಭೇಟಿಯಾಗಿ ಇದರಿಂದ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈ ಪಾಲಿ ಹೌಸ್ ಇಲ್ಲೇ ಇರುತ್ತೆ, ಹೀಗೆ ಇರುತ್ತೆ. ಇದನ್ನ ನೀವು ಲೈವ್ ಆಗಿ ಬಂದು ನೋಡ್ಕೊಂಡು ನೀವು ಕೂಡ ನಿಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳುವ ಕ್ರಮವನ್ನ ನೀವು ತಿಳಿದುಕೊಳ್ಬಹುದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯ ಜೊತೆಗೆ ಸಿಗೋಣ. ನಮಸ್ಕಾರ.